ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಸ್ಪೆಷಲ್ಗೆ ಸ್ವಾಗತ. ಇಂದು ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಸೆಕ್ಟರ್ಗಳನ್ನು ಇವತ್ತು ಖಾಸಗೀಕರಣ ಆಗಿದೆ, ಒಂದು ಕಡೆ ಮಾರಾಟವಾಗಿದೆ ಅನ್ನೋಕ್ಕೂ ಹೇಳ್ತಿದ್ದಾರೆ ತಜ್ಞರು. ಇದರಲ್ಲಿ ಒಂದು ರೀತಿಯಲ್ಲಿ ಮಾರಾಟ ಅಂತಲೂ ಹೇಳ್ತಿದ್ದಾರೆ, ಇನ್ನೊಂದು ಕಡೆಗೆ ಖಾಸಗೀಕರಣ ಅಂತಲೂ ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ ಕಳೆದ ಕೆಲವು ವರ್ಷಗಳಿಂದ ಭಾರತದಲ್ಲಿ ಖಾಸಗೀಕರಣಗೊಂಡಿರ್ತಕ್ಕಂಥ ಹಾಗೂ ಪ್ರಕ್ರಿಯೆಯಲ್ಲಿರುವಂಥ ಪ್ರಮುಖ ಕ್ಷೇತ್ರಗಳ ಹಾಗೂ ಕಂಪನಿಗಳ ಪಟ್ಟಿಯನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇದಾಗಿ ಏರ್ ಇಂಡಿಯಾ ಭಾರತ ಸರ್ಕಾರದ ಅಧೀನದಲ್ಲಿರುವ ದೇಶದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯು ಸಂಪೂರ್ಣವಾಗಿ ಟಾಟಾ ಗ್ರೂಪ್ ಸಂಸ್ಥೆಗೆ ಮಾರಾಟ ಮಾಡಲಾಗಿದೆ ಅಥವಾ ಖಾಸಗೀಕರಣ ಮಾಡಲಾಗಿದೆ. ಪವನ್ ಹನ್ಸ್ ಹೆಲಿಕಾಪ್ಟರ್ ಸೇವೆ ನೀಡುವ ಈ ಸಂಸ್ಥೆಯನ್ನು ಖಾಸಗೀಕರಣಕ್ಕೆ ಪ್ರಕ್ರಿಯೆಯಲ್ಲಿ ಚಾಲ್ತಿಯಲ್ಲಿದೆ. ಅಂದರೆ ಇದು ಕೂಡ ಮಾರಾಟ ಆಗಿದೆ ಅಥವಾ ಖಾಸಗೀಕರಣ ಆಗಿದೆ. ಹಾಗೆ ಎರಡನೇದ ನಾವು ನೋಡೋದಾದರೆ ದೂರದರ್ಶನ ಅಂದರೆ ದೂರ ಸಂಪರ್ಕ ಮತ್ತು ತಂತ್ರಜ್ಞಾನ ಟೆಕ್ನಾಲಜಿ ವಿದೇಶಿ ಸಂಚಾರ ನಿಗಮ ಲಿಮಿಟೆಡ್ ಸಂಸ್ಥೆಗೆ ಟಾಟಾ ಸಂಸ್ಥೆಗೆ ಈ ಒಂದು ದೂರದರ್ಶನವನ್ನು ಮಾರಾಟ ಮಾಡಲಾಗಿದೆ ಅಥವಾ ಖಾಸಗೀಕರಣಗೊಳಿಸಲಾಗಿದೆ. ಹಾಗೆ ನಾವು ಮತ್ತೊಂದು ನೋಡೋದಾದರೆ CM ಲಿಮಿಟೆಡ್ ಅಂದರೆ ಸರ್ಕಾರಿ ಸಂಸ್ಥೆ ತಂತ್ರಜ್ಞಾನ ITBT ಏನು ಸಂಸ್ಥೆ ಅಂತಾರೆ, IT ಸಂಸ್ಥೆಯಾಗಿದ್ದು ಇದನ್ನು ಕೂಡ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಇದನ್ನು ಕೂಡ ಖರೀದಿಸಿತ್ತು ಅಥವಾ ಖಾಸಗೀಕರಣ ಮಾಡಿಕೊಂಡಿದೆ, ಅಂದರೆ ಖರೀದಿ ಮಾಡಿದೆ ಟಾಟಾ ಗ್ರೂಪ್ಸ್. ಆಮೇಲೆ ನಾವು ಮತ್ತೊಂದು ನೋಡೋದಾದರೆ ಲೋಹ ಮತ್ತು ಗಣಿಗಾರಿಕೆಯನ್ನು ನಾವು ನೋಡೋದಾದರೆ ಬಲ್ಕೋ ಅಂದರೆ ಭಾರತದ ಅಲ್ಯೂಮಿನಿಯಂ ಕಂಪನಿ 51% ಷೇರುಗಳನ್ನು ವೇದಾಂತ್ ರಿಸೋರ್ಸ್ ಸೈಟೆಲೈಟ್ ಇಂಡಸ್ಟ್ರಿಯಲ್ ಸಂಸ್ಥೆಗೆ ಮಾರಾಟ ಮಾಡಲಾಗಿದೆ ಅಥವಾ ಖಾಸಗೀಕರಣಗೊಳಿಸಲಾಗಿದೆ. ಹಿಂದೂಸ್ತಾನ್ ಜಿಂಕ್ ಮತ್ತು ಪ್ರಮುಖ ಸೊತ್ತು ಉತ್ಪಾದನಾ ಸಂಸ್ಥೆ ಕೂಡ ವೇದಾಂತ ಸಮೂಹಕ್ಕೆ ಹಸ್ತಾಂತರಿಸಲಾಗಿದೆ, ಅಂದರೆ ಟ್ರಾನ್ಸ್ಫರ್ ಮಾಡಲಾಗಿದೆ. ನೀಲಾಂಚಲ್ ಇಸಾತ್ ನಿಗಮ ಲಿಮಿಟೆಡ್ NNL ಈ ಉಕ್ಕಿನ ಕಾರ್ಖಾನೆಯನ್ನು ಇತ್ತೀಚೆಗೆ ಟಾಟಾ ಸಿಲ್ಕ್ ಸಂಸ್ಥೆಯು ಮಾರಾಟಕ್ಕೆ ಮುಂದಾಗಿದೆ ಅಥವಾ ಮಾರಾಟವನ್ನು ಮಾಡಲಾಗಿದೆ ಅಥವಾ ಖರೀದಿಯನ್ನು ಕೂಡ ಟಾಟಾ ಸಂಸ್ಥೆ ಮಾಡಿದೆ. ಆಮೇಲೆ ನಾವು ಮತ್ತೆ ನೋಡೋದಾದ್ರೆ ಪೆಟ್ರೋಲಿಯಂ ಕೆಮಿಕಲ್ ಲಿಮಿಟೆಡ್ ಅಂದರೆ IPCL ಇಂಡಿಯನ್ ಪೆಟ್ರೋಕೆಮಿಕಲ್ ಕಾರ್ಪೊರೇಷನ್ ಲಿಮಿಟೆಡ್ ಸಂಸ್ಥೆಯು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಈ ಒಂದು ಕಂಪನಿಯನ್ನು ಮಾರಾಟ ಮಾಡಲಾಗಿದೆ ಅಥವಾ ಖರೀದಿಸಲಾಗಿದೆ. ಪ್ರಸ್ತುತ ಖಾಸಗೀಕರಣ ಹಂತದಲ್ಲಿರುವಂಥ ಪ್ರಕ್ರಿಯೆಯಲ್ಲಿ ನಡೀತಿರ್ತಕ್ಕಂಥ ಪ್ರಮುಖ ಸಂಸ್ಥೆಗಳನ್ನು ನಾವು ನೋಡೋದಾದರೆ ಕೇಂದ್ರ ಸರ್ಕಾರವು ನೀತಿಯ ಪ್ರಕಾರದ ಆಯಾ ಕಟ್ಟಿನಲ್ಲಿರುವಂಥ ಕ್ಷೇತ್ರಗಳಲ್ಲಿರುವ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಹಂತವಾಗಿ ಖಾಸಗೀಕರಣಗೊಳಿಸಲಾಗಿದೆ ಅಥವಾ ಮಾರಾಟ ಮಾಡಲಾಗಿದೆ ನಿರ್ಧರಿಸಲಾಗಿದೆ. ಈ ಪಟ್ಟಿಯಲ್ಲಿ ಪ್ರಮುಖ ಸಂಸ್ಥೆಗಳನ್ನು ನಾವು ನೋಡೋದಾದರೆ BEML ಲಿಮಿಟೆಡ್ ರಕ್ಷಗು ಮತ್ತು ರೈಲ್ವೆ ಉಪಕರಣಗಳ ತಯಾರಿಸುವ ಸಂಸ್ಥೆಯನ್ನು, ಅಂದರೆ ಏನು ಮೆಟೀರಿಯಲನ್ನು ರೈಲ್ವೆ ಮತ್ತು ಇದನ್ನು ತಯಾರಿಸ್ತಕ್ಕಂಥ ರಕ್ಷಣಾ ಇದರದ್ದು ತಯಾರಿಸ್ತಕ್ಕಂಥ ಮೆಟೀರಿಯಲ್ ಏನು ಉತ್ಪಾದನಾ ತಯಾರಿಸ್ತಕ್ಕಂಥ ಉಪಕರಣಗಳನ್ನು ತಯಾರಿಸ್ತಕ್ಕಂಥ ಒಂದು ಕಂಪನಿಯನ್ನು ಈ ಸಂಸ್ಥೆಯನ್ನು ಮಾರಾಟದ ಪ್ರಕ್ರಿಯೆಯಲ್ಲಿದೆ ಅಥವಾ ಖಾಸಗೀಕರಣದ ಪ್ರಕ್ರಿಯೆಯಲ್ಲಿದೆ. ಶಿಪ್ಪಿಂಗ್ ಮತ್ತು ಕಾರ್ಪೊರೇಷನ್ ಆಫ್ ಲಿಮಿಟೆಡ್ SCI ದೇಶದ ಪ್ರಮುಖ ಹಡಗು ಸಂಸ್ಥೆ. ಈ ಒಂದು ಹಡಗು ಸಂಸ್ಥೆಗೆ ಒಂದು ಈ ಬಂದರು ಅಂತ ಏನಂತಲ್ಲ ಅದು ಕೂಡ ಪ್ರಕ್ರಿಯೆಯಲ್ಲಿ ಮಾರಾಟದ ಪ್ರಕ್ರಿಯೆ ಅಥವಾ ಮಾರಾಟವಾಗಿದೆ ಅಥವಾ ಖಾಸಗೀಕರಣಗೊಂಡಿದೆ. ಅನೇಕ ಏನು IDBI ಬ್ಯಾಂಕ್, ಈ ಬ್ಯಾಂಕ್ನಲ್ಲಿರೋ ಸರ್ಕಾರದ ಪಾಲನ್ನು ಮಾರಾಟ ಮಾಡಲು ಪ್ರಕ್ರಿಯೆ ನಡೆಯುತ್ತಿವೆ. ಅಂದರೆ ಬ್ಯಾಂಕಲ್ಲಿರ್ತಕ್ಕಂಥ ಒಂದು ಇದನ್ನು ಮಾರಾಟ ಅಥವಾ ಖಾಸಗೀಕರಣಗೊಳ್ಳಲು ಪ್ರಕ್ರಿಯೆ ನಡೀತಾ ಇದೆ. ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸರಕು ಸಾಗಾಣಿಕೆ ಸಂಬಂಧಿಸಿದ ಸಂಸ್ಥೆಗೆ ಈಗ ಗಮನಿಸಿ ಇದರೂ ಕೂಡ ಒಂದು ಮಾರಾಟದ ಹಂತದಲ್ಲಿದೆ ಅಥವಾ ಮಾರಾಟವು ಖಾಸಗೀಕರಣದ ಹಂತದಲ್ಲಿದೆ. ಹಾಗೆ ರೈಲ್ವೆ, ಬ್ಯಾಂಕಿಂಗ್ ಮತ್ತು ವಿಮೆ LIC
ಮುಂತಾದವುಗಳನ್ನು ಈ ಕ್ಷೇತ್ರಗಳು ಸರ್ಕಾರವು ತನ್ನ ಕೆಲವು ಸೇವೆಗಳನ್ನು ಹೊರಗುತ್ತಿಗೆ ನೀಡಿದೆ. IPO ಮೂಲಕ ಸಾರ್ವಜನಿಕ ಶೇರ್ಗಳನ್ನು ಮಾರಾಟ ಮಾಡುತ್ತಿದೆಯೇ ಹೊರತು ಇದನ್ನ ಉಳಿಸ್ಕೊಳ್ತಾ ಇಲ್ಲ ಅಥವಾ ಇದನ್ನ ಮಾಡ್ತಾ ಇಲ್ಲ. ಇದು ಎಲ್ಲ ಖಾಸಗೀಕರಣ ಅನ್ನೋ ಇದರಲ್ಲಿ ಹೋಗ್ತಾ ಇದೆ. ಹೀಗೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೆಕ್ಟರ್ಗಳನ್ನು ಖಾಸಗಿಯವರಿಗೆ ವಹಿಸ್ತಾ ಹೋದರೆ ಭಾರತ ಏನನ್ನು ಉಳಿಸ್ಕೊಳ್ಳುತ್ತೆ? ಹಿಂದೆ ಭಾರತ ದೇಶಕ್ಕೆ ಬಂದಂಥ ಬ್ರಿಟಿಷರು, ಮಸಾಲೆ ಮಾರಲು ಬಂದಂಥ ಬ್ರಿಟಿಷರನ್ನ ನಾವು ಬಿಟ್ಕೊಂಡು ಅವರೇ ಮಾಡಲಿ ನಮಗೆ ಕೊಡಿ ಇಷ್ಟು ಅಂತೇಳಿ ಹಪ್ತವನ್ನು ಇಸ್ಕೊಳ್ತಾ ಇದ್ದಂಥ ಹಿಂದಿನ ರಾಜರುಗಳು ಇಷ್ಟು ಕೊಟ್ಟು ನೀವು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಇದನ್ನು ಮಾಡ್ತಾ ಮಾಡ್ತಾ ಸುಮಾರು ವರ್ಷಗಳ ಕಾಲ ದೇಶವನ್ನೇ ಆಳಿದರು. ಈಗ ನಮ್ಮವರೇ ನಾಳುವಂಥ ಪರಿಸ್ಥಿತಿ ಬರುತ್ತಾ? ಯಾಕಂತಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸೆಕ್ಟರ್ಗಳು, ಎಲ್ಲ ಸಂಸ್ಥೆಗಳು ಖಾಸಗೀಕರಣ ಆಗ್ತದೆ, ಅಂದರೆ ಮಾರಾಟ ಆಗ್ತದೆ. ಹೀಗಾದ್ಮೇಲೆ ಭಾರತ ದೇಶದ ಒಂದು ಸೌಮ್ಯದಲ್ಲಿ ಏನಿರುತ್ತೆ? ಎಲ್ಲವೂ ಖಾಸಗೀಕರಣ ಆದಮೇಲೆ ಈ ರಾಜಕೀಯ ನಾಯಕರುಗಳ ಅವಶ್ಯಕತೆ ಏನಿದೆ ಅನ್ನೋದನ್ನು ನಾವು ಕೂಡ ಗಮನಿಸ್ಬೇಕು. ಯಾಕಂದ್ರೆ ಇರ್ತಕ್ಕಂಥ ಅಷ್ಟು ಸೆಕ್ಟರ್ಗಳು ಖಾಸಗೀಕರಣ ಆದಮೇಲೆ ಅವಶ್ಯಕತೆ ಏನಿದೆ? ಯಾವ ಪ್ರಜಾಪ್ರಭುತ್ವದ ಅವಶ್ಯಕತೆನೇ ಇಲ್ದಂಗೆ ಆಗ್ಬಿಡ್ತಲ್ಲ, ಪ್ರಜಾಪ್ರತಿನಿಧಿಗಳ ಅವಶ್ಯಕತೆನೇ ಇಲ್ದಂಗೆ ಆಗ್ಬಿಡುತ್ತಲ್ಲ. ಎಲ್ಲ ಖಾಸಗಿಯವರ ದರ್ಬಾರ್ ಆಗಿ ಹೋದರೆ ಮತ್ತೆ ಯಾಕೆ ಭಾರತ? ಯೋಚಿಸಿ, ಇದು ಪ್ರಜಾಪ್ರಭುತ್ವದ ನಾಡು. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೆಕ್ಟರ್ಗಳ ಖಾಸಗೀಕರಣ ಆಗ್ತಾ ಇದ್ದಾವೆ. ಭಾರತ ಅನ್ನೋದು ಖಾಸಗಿಯವರ ಕೈ ಸೇರ್ತಾ ಇದೆ ಅನ್ನೋದು ತಿಳಿದವರ, ಜ್ಞಾನಿಗಳ, ಚಿಂತಕರ ಒಂದು ಮನಸ್ಥಿತಿಯಾಗಿದೆ. ನಮಸ್ತೆ. ಮಾಯೆಯ ಜಾಲ, ಕ್ಷಣ ಕ್ಷಣದ ಮಾಹಿತಿ, ನಗರದ ಹೃದಯ ಬಡಿತ, ಬೆಳಗಿನ ವರದಿ, ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ, ಕ್ಷಣ ಕ್ಷಣದ ಸುದ್ದಿ 24/7. ಸತ್ಯದ ಅಸ್ತ್ರ ಭೀಷ್ಮ ನ್ಯೂಸ್ ಕನ್ನಡ, ಕ್ಷಣ ಕ್ಷಣದ ಸುದ್ದಿ 24/7. ಭೀಷ್ಮ